ಒಂದು ಸೈಬರ್ ಅಟ್ಯಾಕ್ ನಡೆದಾಗ ಸಾಕ್ ಟೀಮ್ ಅದನ್ನ ಡಿಟೆಕ್ಟ್ ಮಾಡುತ್ತೆ, ಬ್ಲೂ ಟೀಮ್ ಅದನ್ನ ಫಿಕ್ಸ್ ಮಾಡುತ್ತೆ, ಥ್ರೆಟ್ ಇಂಟೆಲಿಜೆನ್ಸ್ ಟೀಮ್ ಅಟ್ಯಾಕರ್ನ ಹಂಟ್ ಮಾಡುತ್ತೆ. ವೆಲ್ಕಮ್ ಟು ಡೇ 7 ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈಬರ್ ಸೆಕ್ಯೂರಿಟಿ. ಸಾಕ್ ಟೀಮ್ ಕಲೆಕ್ಟ್ ಮಾಡಿರುವಂತಹ ಅಲರ್ಟ್ ಇನ್ಫಾರ್ಮೇಶನ್, ಡಿಜಿಟಲ್ ಫೋರೆನ್ಸಿಕ್ಸ್ ಟೀಮ್ ಕಲೆಕ್ಟ್ ಮಾಡಿರುವಂತಹ ಎವಿಡೆನ್ಸಸ್ ಇವನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಲಾಗ್ಸ್ ಗಳನ್ನ ಅನಲೈಸ್ ಮಾಡಿಬಿಟ್ಟು ಯಾವ ಟೀಮ್ ನಮ್ಮ ಕಂಪ್ನಿನ ಹ್ಯಾಕ್ ಮಾಡಿರಬಹುದು, ಯಾವ ಹ್ಯಾಕರ್ಸ್ ಟೀಮ್ ನಮ್ಮ ಕಂಪ್ನಿನ ಹ್ಯಾಕ್ ಮಾಡಿರಬಹುದು ಅನ್ನುವಂತಹ ಪ್ಯಾಟರ್ನ್ಸ್ ಗಳನ್ನ ಫೈಂಡ್ ಮಾಡೋಕೆ ಟ್ರೈ ಮಾಡುತ್ತೆ. ಒಂದ್ಸತಿ ಪ್ಯಾಟರ್ನ್ ಸಿಕ್ ಆದ್ಮೇಲೆ ಯಾವ ಟೀಮ್ ನಮ್ಮನ್ನ ಹ್ಯಾಕ್ ಮಾಡಿದೆ, ಯಾವ ಹ್ಯಾಕರ್ಸ್ ಟೀಮ್ ನಮ್ಮನ್ನ ಹ್ಯಾಕ್ ಮಾಡಿದೆ ಅಂತ ಗೊತ್ತಾದ್ಮೇಲೆ ಆ ಎಲ್ಲಾ ಲಾಗ್ಸ್ ಗಳನ್ನ, ಆ ಪ್ರತಿಯೊಂದು ಲಾಗ್ಸ್ ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಗೌರ್ಮೆಂಟ್ ಅಥಾರಿಟೀಸ್ಗೆ ಸಬ್ಮಿಟ್ ಮಾಡ್ತಾರೆ ಅಂಡ್ ಕೇಸ್ ನ ಫೈಲ್ ಮಾಡ್ತಾರೆ. ಅದಾದ್ಮೇಲೆ ಹ್ಯಾಕರ್ಸ್ ಗಳನ್ನ ಹಂಟ್ ಮಾಡುವಂತ ಕೆಲಸ, ಹ್ಯಾಕರ್ಸ್ ಗಳನ್ನ ಅರೆಸ್ಟ್ ಮಾಡುವಂತ ಕೆಲಸ ಏನಾಗಿರುತ್ತೆ ಅಂದ್ರೆ ನಮ್ದು ಗೌರ್ಮೆಂಟ್ ಅಥಾರಿಟೀಸ್ ಆಗಿರುತ್ತೆ. ಸೊ ಥ್ರೆಟ್ ಇಂಟೆಲಿಜೆನ್ಸ್ ಟೀಮ್ಸ್ ಗಳನ್ನ ಅನಲೈಸ್ ಮಾಡಬಹುದು, ಅಟ್ಯಾಕ್ ಪ್ಯಾಟರ್ನ್ಸ್ ಗಳನ್ನ ತಿಳ್ಕೋಬಹುದು. ಆ ಅಟ್ಯಾಕ್ ಪ್ಯಾಟರ್ನ್ಸ್ ಗಳ ಮುಖಾಂತರ ಪ್ರೀವಿಯಸ್ಲಿ ಯಾರಾದ್ರೂ ಹ್ಯಾಕ್ ಮಾಡಿದ್ರೆ, ಯಾವ್ದಾದ್ರು ಟೀಮ್ ಆಕ್ಟಿವ್ ಇದ್ರೆ ಆ ಟೀಮೇ ಹ್ಯಾಕ್ ಮಾಡಿದೆ ಅಂತ ಕನ್ಫರ್ಮೇಶನ್ ಕೊಡುತ್ತೆ. ಗೌರ್ಮೆಂಟ್ ಅಥಾರಿಟೀಸ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ಆ ಟೀಮ್ಸ್ ಗಳನ್ನ ಹಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ರೀತಿ ಸೈಬರ್ ಸೆಕ್ಯೂರಿಟಿ ನ್ಯೂಸ್ ನಿಮ್ಗೆ ಬೇಕು, ಸೈಬರ್ ಸೆಕ್ಯೂರಿಟಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಪ್ಲೀಸ್ ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.